ಓಹೋ, ಸೂರಮ್ಮದೇವಿ ಹಠ ಮಾಡುತ್ತಿರುವಳು, ನನ್ನ ಮುಂದೆ ಪ್ರಾಣ ಕೊಡಕ್ಕೆ ಸಿದ್ಧನಾಗಿರುವಳಲ್ಲ. ನಾನು ಇದಕ್ಕೆ ಏನು ವಿಚಾರ ಮಾಡಲಿ? ಹೌದು ಹೌದು, ಎಮ್ಮೆ ಹಟ್ಟಿ ಅಮರಾಯನ ಮಗ ಕೊಡೆ ಸೂರದೈತ 3 ಲೋಕಕ್ಕೆ ಮೆರೆಯುತ್ತಿರುವನು, ದೇವತೆಗಳಿಗೆ ದಾಳಿ ತಂದಿರುವನು, ದಿಕ್ಕೆಟ್ಟು ಓಡಿಸಿರುವನು. ಅವನ ವಧೆ ಮಾಡಬೇಕಾದರೆ ನನ್ನ ಅರ್ಧ ದಯವನ್ನು ತಾಳಿ ಸೂರಮ್ಮದೇವಿ ಗರ್ಭದಲ್ಲಿ ಜನಿಸಿ ಆ ಕೊಡೆ ಸೂರದೈತನ ಮರ್ದನವನ್ನು ಮಾಡಲೇಬೇಕು. ಸೂರಮ್ಮದೇವಿ ಬೇಡಿದ ಮಕ್ಕಳ ಕಾರಿಕೋರ ಪ್ರಸಾದವನ್ನು ಕೊಡಲೇಬೇಕು. ಅಮ್ಮ ಸೂರಮ್ಮದೇವಿ, ಶಂಕರ, ನೀನು ಬೇಡಿದ ಮಕ್ಕಳ ಕಾರಿಕೋರ ಪ್ರಸಾದವನ್ನು ಕೊಡ್ತೀನಿ, ತೆಗೆದುಕೊಳ್ಳಮ್ಮ. ಅಮ್ಮ ಸೂರಮ್ಮದೇವಿ. ಶಂಕರ, ಧನ್ಯ ಪರಮಾತ್ಮ, ಧನ್ಯಳಾದೆನು. ಜಗಜ್ಜನನಿ ನಾನಾದೆನು, ಜಗನ್ನ ಮಾತೆಳು ನಾನಾದೆನು. ಪರಮಾತ್ಮನ ಕೃಪಾಕರವು ನಾನು ಕಂಡೆ ಶಂಕರ. ಅಮ್ಮ ಸೂರಮ್ಮದೇವಿ, ಶಂಕರ, ನೀನು ಇಲ್ಲಿಂದ ಮನೆಗೆ ಹೋದ ಮೇಲೆ ಜಗಲಿ ಬೇಗ ಜೋಡಣ ಜೋತ್ಯನ ನನ್ನ ಲಿಂಗ ಪೂಜೆಯನ್ನು ಮಾಡುತ್ತಾ ಇಬ್ಬರು ಸತಿಪತಿ ಕೂಡಿ ಮಂಚದ ಮೇಲೆ ಕುತ್ಕೊಂಡು ನಾನು ಕೊಟ್ಟ ಕಾರಿಕೋರ ಪ್ರಸಾದವನ್ನು ಶಿವಮಂತ್ರ ಪಠಾಣ ಮಾಡುತ್ತಾ ಸ್ವೀಕರಿಸಿದರೆ ನಿನಗೆ ಸೂರ್ಯ ಕಿರಣಂತ ಮಗ ಜನಿಸೋನಮ್ಮ ಸೂರಮ್ಮದೇವಿ. ಆನಂದವೇ ಆನಂದ, ಆನಂದ ಸಾಗರ ತುಂಬಿ ತುಳುಕಾಡುವ ದಯನಿಧಿ. ನಾನಿನ್ನು ಹೋಗಿ ಬರುತ್ತೇನೆ. ಹೋಗಿ ಬರ್ಲಿಕ್ಕೆ ತಮ್ಮ ಆಶೀರ್ವಾದ ಆಗಬೇಕು ಪರಮಾತ್ಮ. ಕಲ್ಯಾಣ ಮಗಲಿ ಹೋಗಿ ಬಾ ಸೂರಮ್ಮದೇವಿ. ಪತಿದೇವ, ಏನು ಪ್ರಿಯಳೆ, ನೀವು ಹೇಳಿದಂತೆ ಮುತ್ತಿನ ಆರುತಿಯನ್ನು ಹಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಒಂಟಗಾಲಿನ ಮೇಲೆ ಕಠೋರವಾದ ಭಕ್ತಿಯನ್ನು ಮಾಡಿ ಪುತ್ರ ಸಂತಾನವನ್ನು ಪಡೆದುಕೊಂಡು ಬಂದಿರುವೆ. ಬರುವಾಗ ಪರಮಾತ್ಮನು ಒಂದೇ ಒಂದು ಶಬ್ದವನ್ನು ನುಡಿದಿರುವನು ಪತಿದೇವ. ಅದು ಯಾವ ಶಬ್ದ ಇರೋದು ಬೇಗನೆ ತಿಳಿಸು ಪ್ರಿಯಳೆ. ನೀನು ಇಲ್ಲಿಂದ ಮನೆಗೆ ಹೋದ ಮೇಲೆ ಜಗಲಿ ಮೇಲೆ ಜೋಡಾನು ಜ್ಯೋತಿಯನ್ನು ಹಚ್ಚಿ ಪರಮಾತ್ಮನ ಲಿಂಗ ಪೂಜೆಯನ್ನು ಮಾಡಿ ನಾವಿಬ್ಬರು ಸತಿಪತಿ ಕೂಡಿ ಮಂಚದ ಮೇಲೆ ಕುಳಿತುಕೊಂಡು ಆ ಪರಮಾತ್ಮ ಕೊಟ್ಟ ಕಾರಿಕವರ ಪ್ರಸಾದವನ್ನು ಶಿವಮಂತ್ರ ಪಠಾಣ ಮಾಡುತ್ತಾ ಸ್ವೀಕರಿಸಿದರೆ ಸೂರ್ಯ ಕಿರಣದಂತ ಮಗ ಜನಿಸುವನೆಂದು ನುಡಿದಿರುವನು ಪತಿದೇವ. ತೆಗೆದುಕೊಳ್ಳಿರಿ ಆ ಪರಮಾತ್ಮ ಕೊಟ್ಟ ಕಾರಿಕವರ ಪ್ರಸಾದವು. ನನಗೂ ಸಂತೋಷವಾಯಿತು, ನನಗೂ ಕೂಡ ಆನಂದವಾಯಿತು ನೋಡು ಪತಿದೇವ. ಏನು ನಿಜವಾಯಿತು ಆ ಪರಮಾತ್ಮ ಕೊಟ್ಟ ಕಾರಿಕವರ ಪ್ರಸಾದವು. ಒಂದು ದಿನ ಅಂದರೆ 1 ತಿಂಗಳು, 2 ದಿನ ಅಂದರೆ 2 ತಿಂಗಳಾದಂತೆ ಆಗಿರುವುದು. 3 ದಿನ ಅಂದರೆ 3 ತಿಂಗಳು, 4 ದಿನ ಅಂದರೆ 4 ತಿಂಗಳಾದಂತೆ ಆಯ್ತು. 5 ದಿನ ಅಂದರೆ 5 ತಿಂಗಳಾದಂತೆ ಆಯ್ತು. ಗರ್ಭದಲ್ಲಿ ಅರವಟಿಸಿದ ಕಂದನು ಮೂಡಿದಂತೆ ಆಗಿರುವುದು. ಬಯಕೆ ಬಯಸ ಹತ್ತಿರುವುದು, ಬಯಕೆ ಕಾಡ ಹತ್ತಿರುವುದು. ಸಣ್ಣಕ್ಕೆ ಶಾವಿಗೆ, ಸುರುಳಿ ಹೋಳಿಗೆ,
ಅದಕ್ಕಿಂತಲೂ ಏನು ಏನು? ಈ ಭೂಮಿ ಮೇಲೆ ಹೆಣ್ಣಾಗಿ ಜನಿಸಬಾರದಮ್ಮ. ಅಮ್ಮ ತಾಯಿಗಳಿರ ನೆರಮನೆ ಹೊರಮನೆ ಬಾಲ್ಯರನ್ನು ಕೇಳಿದರೆ ನಿನ್ನ ತವರ ಮನೆಯ ಬುತ್ತಿಯನ್ನು ತರಿಸಿ ಊಟ ಮಾಡಲು ಹೇಳುವರು. ಅಮ್ಮ ತಾಯಿಗಳಿರ ಈಗ ನಾನು ಯಾರ ಕೈಯಲ್ಲಿ ಹೇಳಿ ಕಳಿಸಲಿ ಅಮ್ಮ? ಯಾರ ಕೈಯಲ್ಲಿ ಹೇಳಿ ಕಳಿಸಲಿ? ಯಾರಾದರೂ ನನ್ನ ತವರ ಮನೆಯವರು ಬಂದರೆ ಅವರ ಕೈಯಲ್ಲಿ ಹೇಳಿ ಕಳಿಸಲಿ. ನನ್ನ ಅಣ್ಣನಿಗೆ ತಿಳಿಸಿ ಬಳಕೆ ಬುತ್ತಿನ ತರಿಸಿ ಊಟದರು ಈಗ ಯಾರಾದರೂ ನನ್ನ ತವರ ಮನೆಯವರು ಬರುವರೆಂದು ಅವರ ದಾರಿಯನ್ನು ನೋಡುತ್ತಾ ಇಲ್ಲೇ ಕುಳಿತುಕೊಳ್ಳುತ್ತೇನೆ. ಮುಂದೆ ಬಂದ ಬಳಗಾರ ವ್ಯಾಪಾರ ಮಾಡಲು ಗಂಭೀರ ಮನೆಯ ಮುಂದೆ ಬಂದ ಬಳಗಾರ ವ್ಯಾಪಾರ ಮಾಡಲು ಗಂಭೀರ ನೋಡಿರೆ ಬಳಿಗಾಲ ವಯ್ಯಾರ ವ್ಯಾಪಾರ ಮಾಡಲು ಗಂಭೀರ ನೋಡಿರೆ ಬಳಿಗಾಲ ವಯ್ಯಾರ ವ್ಯಾಪಾರ ಮಾಡಲು ಗಂಭೀರ ಬಳಿ ಬೇಕನಮ್ಮ ಬಳಿ ಬಂಗಾರ ಬಳಿ ಮುತ್ತಿನ ಬಳಿ ಹಳ್ಳಿನ ಬಳಿ ಚಿಕ್ಕಿ ಬಳಿ ಬಳಿ ಬೇಕನಮ್ಮ ಬಳಿ 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 ಈ ಓಣಿಯಲ್ಲಿ ಬಳಿ ವ್ಯಾಪಾರ ಆಗುವಂತೆ ಮಾಡುವುದಿಲ್ಲ. ಹೇಗೆ ನೋಡಿಗಾದ್ರೂ ಹೋಗಿ ನೋಡುತ್ತೇನೆ. ಬಳಿ ಬೇಕೇನಮ್ಮ ಬಳಿ ಏನು ಹೊರಗಡೆ ಬೆಳಗ ಹರ್ನ ಶಬ್ದ ಕೇಳಿ ಬಂದಂತೆ ಹೋಯ್ತಲ್ಲ. ನಾನು ಹೊರಗಾದರೂ ಹೋಗಿ ನೋಡುತ್ತೇನೆ. ಬಳಿ ಬೇಕೇನಮ್ಮ ಬಳಿ ಬಂಗಾರ ಬಳಿ ಮುತ್ತಿನ ಬಳಿ ಹಳ್ಳಿನ ಬಳಿ ಚಿಕ್ಕಿ ಬಳಿ ಬಳಗಾರಣ್ಣ, ನೀನು ಯಾವ ಊರಿನಪ್ಪ? ನಾನು ನಗರಿ ಪಟ್ಟಣದವನಮ್ಮ. ಯಾರು ಕಾಳಣ್ಣವೇನು? ಹೌದಮ್ಮ, ಕಾಣದೇವೇನು? ಓಹೋ, ಯಾರ ತಾಯಿ ಸುರಂ ದೇವಿಯೇನು? ಹೌದು ಕಾಳಣ್ಣ. ಓಟುಟ್ಟು ಕಣ್ಣಿಗೆ ಚಾಯಿಸಿ ನನಗ ಗುರುತ ಹತ್ತಿಲ್ಲ ನೋಡು ಕಾಳಣ್ಣ. ಹೌದವ್ವ, ಇತ್ತಿತ್ತಲೇ ನಮಗೂ ಬಿಸಿಲಾಗ ತಿರುಗಾಡಿ ನೆದ್ರ ಮಂದಾಗಿದ್ದು ತಾಯಿ. ಇವತ್ತ ಬರೋತ್ನಾಗ ಇಲ್ಲೇ ಗೋಕಾಕನ ಡಾಕ್ಟರ್ ತೋರ್ಸ್ಕೊಂಡ್ ಬಂದಿನಿ. ಇದೊಂದು ಚಸ್ಮಾ ಕೊಟ್ರ ಮಾಡ್ತಾ ಇದು ಹಾಕೊಂಡ್ ತಿರುಗಾಡಕತ್ತಿ ನೋಡವ. ಇರ್ಲಿ ಕಳಣ್ಣ, ನೀನು ಬಂದಿದ್ದು ನನಗೆ ಸಂತೋಷವಾಯ್ತು. ಸ್ವಲ್ಪ ನಿಲ್ಲು ಕಳಣ್ಣ, ನೀರಾದ್ರೂ ತೆಗೆದುಕೊಂಡು ಬರ್ತೇನೆ. ಆಗಲ್ಲಮ್ಮ. ಕಳಣ್ಣ, ತಾಯಿ ನೀರಾದ್ರೂ ತೆಗೆದುಕೊಂಡು ಬಂದಿದ್ದೇನೆ. ಕೈಕಲ ಮಜ್ಜಲಾದ್ರೂ ಮಾಡು ಕಳಣ್ಣ. ಆಗಲ್ಲಮ್ಮ.
ಬಂದಿದ್ದೇನೆ, ಕುಳಿತುಕೋ ಕಳ್ಳನ್ನ. ಆಗಲ್ಲಮ್ಮ.